ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಸಾಕು, ಹೊಸ ಹೊಸ ಆವಿಷ್ಕಾರಗಳಿಗೆ ಹೆಸರುವಾಗಿರುವಂತದ್ದು. ಈ ಹೊಸ ಹೊಸ ಆವಿಷ್ಕಾರಗಳಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಾಕಷ್ಟು ಪ್ರಶಸ್ತಿಗಳ ಗರಿಮೆಗಳು ಸಹ ಬಂದಿರುವಂತದ್ದು. ಅದೇ ರೀತಿ ಈಗ ಒಂದು ಹೊಸ ಆವಿಷ್ಕಾರಕ್ಕೆ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂದಾಗಿರುವಂತದ್ದು. ಇಷ್ಟು ದಿನ ವೆಬ್ಸೈಟ್ಗಳ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವೆಬ್ಸೈಟ್ಗಳು ಏನಿದ್ವೋ ಆ ಎಲ್ಲಾ ವೆಬ್ಸೈಟ್ಗಳನ್ನ ಈಗ ಕನ್ನಡಕ್ಕೆ ಅನುವಾದ ಮಾಡಿರುವಂತದ್ದು. ಪ್ರಮುಖವಾಗಿ ಏರ್ಲೈನ್ಸ್ ಇಂದ ಹಿಡಿದು ಒಳಗಡೆ ಹೋಗೋದ್ರಿಂದ ಹಿಡಿದು ಎಲ್ಲಾ ರೀತಿಯ ಮಾಹಿತಿಗಳು ಕೂಡ ಕನ್ನಡದಲ್ಲೇ ಪ್ರಯಾಣಿಕರಿಗೆ ಲಭ್ಯ ಆಗ್ತಿರುವಂತದ್ದು. ಈ ಕನ್ನಡಕ್ಕೆ ಅನುವಾದ ಆಗಿರೋದ್ರಿಂದ ಈಗ ಸಾಕಷ್ಟು ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲಗಳು ಕೂಡ ಆಗ್ತಿರುವಂತದ್ದು. ಪ್ರಮುಖವಾಗಿ ಹಳ್ಳಿಯ ಜನರು ಮತ್ತೆ ವಿದ್ಯಾಭ್ಯಾಸದ ಕಡಿಮೆ ಇರುವಂತ ವಿದ್ಯಾಭ್ಯಾಸ ಹೊಂದಿರುವಂತರು ಕೂಡ ಬೇರೆ ಬೇರೆ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಅವರಿಗೆಲ್ಲರಿಗೂ ಕೂಡ ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಿರ್ಬೋದಾಗಿತ್ತು. ಆದ್ರೆ ಈಗ ಎಲ್ಲರ ಬಳಿಯೂ ಸ್ಮಾರ್ಟ್ ಫೋನ್ ಇರೋದ್ರಿಂದ ಆ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಂಡ್ರೆ ಅವರಿಗೆ ಎಲ್ಲಾ ರೀತಿಯ ಮಾಹಿತಿಗಳು ಕೂಡ ಅವರಿಗೆ ಅರ್ಥ ಆಗುವಂತ ಲ್ಯಾಂಗ್ವೇಜ್ ನಲ್ಲೇ ಈಗ ಇರುವಂತದ್ದು. ಪ್ರಮುಖವಾಗಿ ಕನ್ನಡದಲ್ಲೇ ಇರೋದ್ರಿಂದ ಸಾಕಷ್ಟು ತೊಂದರೆಗಳು ಈಗ ಪ್ರಯಾಣಿಕರಿಗೆ ಆಗ್ತಿತ್ತು. ಅವೆಲ್ಲ ತೊಂದರೆಗಳಿಗೂ ಕೂಡ ಈಗ ಉತ್ತರ ಸಿಗುವಂತ ಆಗಿರುವಂತದ್ದು. ಪ್ರಮುಖವಾಗಿ ಕನ್ನಡದಲ್ಲಿ ಅನುಮೋದನೆ ಆಗ್ತಿದ್ದಂತೆ ಸಾಕಷ್ಟು ಪ್ರಯಾಣಿಕರು ಈಗ ಬುಕಿಂಗ್ ಮಾಡ್ಕೊಳೋದ್ರಿಂದ ಹಿಡಿದು ಒಳಗಡೆ ಏರ್ಪೋರ್ಟ್ ನ ಒಳಭಾಗಕ್ಕೂ ಕೂಡ ಎಂಟ್ರಿ ಆಗೋವರೆಗೂ ಕೂಡ ಎಲ್ಲವೂ ಕೂಡ ಕನ್ನಡದಲ್ಲೇ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಮೊದಲೆಲ್ಲ ಬೇರೆ ಇಂಗ್ಲಿಷ್ ಅಲ್ಲೇ ಬೋರ್ಡ್ ಉಳಿತು. ಆ ಪ್ರಯಾಣಿಕರಿಗೆ ಒಂದ್ ಸ್ವಲ್ಪ ಜಾಸ್ತಿ ಕಷ್ಟ ಆಗೋದು. ಓದಿರೋರು ಇರ್ತಾರೆ, ಓದಿರೋ ಇರೋರು ಇರ್ತಾರೆ. ಈಗ ಕನ್ನಡದಲ್ಲಿ ಎಲ್ಲೋದ್ರು ಕನ್ನಡದಲ್ಲೇ ಒಂದು ಟಿಕೆಟ್ ಬುಕ್ ಮಾಡೋಕ್ಕೋಗಲಿ ಕನ್ನಡದಲ್ಲೇ ಬುಕ್ ಮಾಡಿ ಅಂತಾರೆ. ಮತ್ತೆ ಯಾರನ್ನ ಕೇಳಬೇಕಾದ್ರೂ ಕನ್ನಡದಲ್ಲೇ ಮಾತಾಡಿ ಅಂತಾರೆ. ಮತ್ತೆ ಮೇನ್ ನೇಮ್ ಬೋರ್ಡ್ಗಳೆಲ್ಲ ಕನ್ನಡದಲ್ಲೇ ಇದೆ. ಈಗ ಮಾಡಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ವೆಬ್ಸೈಟ್ ಅಲ್ಲೆಲ್ಲ ನೀಟಾಗಿ ಮಾಹಿತಿ ಸಿಗ್ತಾ ಇದೆ. ಎಲ್ಲ ನೀಟಾಗಿ ಮಾಹಿತಿ ಸಿಗ್ತಾ ಇದೆ ಸರ್. ಎಲ್ಲ ಕನ್ನಡ ಸರ್, ನಮ್ಗೆ ಕನ್ನಡದಲ್ಲಿ ವೆಬ್ಸೈಟ್ ಓಪನ್ ಆಗಿರೋದು ತುಂಬಾ ಖುಷಿ ಪಡುವಂತಹ ವಿಷಯ ಸರ್. ಯಾಕೆ ಅಂದ್ರೆ ಸರ್, ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಕಾರ್ಮಿಕರಾಗ್ಲಿ, ಬಿಸ್ನೆಸ್ ಮ್ಯಾನ್ಗಳಾಗ್ಲಿ ಅಥವಾ ಯಾವುದೇ ಒಂದು ವ್ಯವಹಾರಕ್ಕಾಗ್ಲಿ ಬೇರೆ ಸ್ಟೇಟ್ ಇಂದ ಬೇರೆ ಸ್ಟೇಟ್ಗೆ ಹೋಗ್ತಾ ಇರ್ತಾರೆ, ಮತ್ತೆ ಬೇರೆ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಹೋಗ್ತಾ ಇರ್ತಾರೆ. ಇದು ತುಂಬಾ ಎಲ್ರಿಗೂ ಅನುಕೂಲ ಆಗಿದೆ. ಮೊದ್ಲೆಲ್ಲ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತ್ರ ಇತ್ತು ಯಾವುದೇ ಒಂದು ನಮಗೆ ಮಾಹಿತಿ ಬೇಕಂದ್ರೆ. ಇವಾಗ ಮಾಹಿತಿ ಕನ್ನಡದಲ್ಲೂ ಲಭ್ಯವಾಗ್ತಿರೋದ್ರಿಂದ ನಾವು ಬುಕಿಂಗ್ ಇಂದ ಹಿಡಿದು ಯಾವುದೇ ಏನೇ ಮಾಡ್ಬೇಕಾಗ್ಲಿ ಎಲ್ಲಾನು ಕನ್ನಡ, ಹಿಂದಿ, ಇಂಗ್ಲಿಷ್ ಸಿಕ್ಕಿರೋದ್ರಿಂದ ನಾವು ಕನ್ನಡಿಗರಾಗ್ಲಿ ತುಂಬಾ ಖುಷಿ ಪಡ್ಬೇಕು ಸರ್. ಪ್ರಮುಖವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೊಸ ಹೊಸ ಆವಿಷ್ಕಾರಗಳಿಗೆ ಮುಂದಾಗ್ತಿರೋದು. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿರುವಂತದ್ದು. ಕರ್ನಾಟಕದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ದಕ್ಷಿಣ ಭಾರತದಲ್ಲೇ ಕೂಡ ಬೇರೆ ಬೇರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೂ ಕೂಡ ಹೋಲಿಕೆ ಮಾಡಿಕೊಂಡ್ರೆ ಇದು ಸಾಕಷ್ಟು ಅಭಿವೃದ್ಧಿನ ಹೊಂದಿದೆ. ಮತ್ತೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ಕೊಂತಿದೆ. ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲೂ ಕೂಡ ಕೆಲಸವನ್ನು ಸಹ ಮಾಡ್ತಿರುವಂತದ್ದು. ಹೀಗಾಗಿ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಬೆಂಗಳೂರಿನಿಂದ ಬೇರೆ ಕಡೆಗೆ ಪ್ರಯಾಣ ಬೆಳೆಸ್ತಾರೆ, ಬೇರೆ ಕಡೆಯಿಂದ ಬೆಂಗಳೂರಿಗೂ ಕೂಡ ಬರ್ತಾ ಇದ್ದಾರೆ. ಈ ಎಲ್ಲಾ ಪ್ರಯಾಣಿಕರಿಗೂ ಕೂಡ ಅನುಕೂಲ ಆಗ್ಲಿ, ಮತ್ತೆ ಇಲ್ಲಿನ ಭಾಷೆ ನುಡಿಗೆ ಬೆಲೆಯನ್ನ ಕೊಡಬೇಕು. ಇಲ್ಲಿನ ಬಹುಸಂಖ್ಯಾತರು ಕನ್ನಡಿಗರೇ ಆಗಿರೋದ್ರಿಂದ ಕನ್ನಡದಲ್ಲಿ ವೆಬ್ಸೈಟ್ ನ ಓಪನ್ ಮಾಡಿದ್ರೆ ಅವರಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿ ಯೋಚನೆ ಮಾಡಿ ಈಗ ಅದರ ವೆಬ್ಸೈಟ್ ಅನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿರೋದ್ರಿಂದ ಸಾಕಷ್ಟು ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲಗಳು ಕೂಡ ಆಗ್ತಿರುವಂತದ್ದು.